ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ನವೇಶ್ ಡಿ.ಎನ್. ಇವರು 600ಕ್ಕೆ 595 ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸಿ ರಾಜ್ಯಕ್ಕೆ 6ನೇ ಸ್ಥಾನವನ್ನು ಪಡೆದಿರ್ತಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ, ಹೇಗೆ ಇದೆಲ್ಲ ಸಾಧ್ಯವಾಯಿತು ಅನ್ನುವಂಥದ್ದು. ನವೇಶ್ ಡಿ.ಎನ್. ಅವರೇ, ನಮಸ್ಕಾರ. ನೀವು 600ಕ್ಕೆ 595 ಅಂಕಗಳನ್ನು ಗಳಿಸಿಕೊಂಡಿದ್ದೀರಿ. ಆ ಒಂದು ಕ್ಷಣ, ಈಗ ನಿಮಗೆ ರಿಸಲ್ಟ್ ಬಂತಲ್ಲ, ಆ ಕ್ಷಣ ನಿಮ್ಗೆ ಹೇಗೆ ಅನಿಸ್ತು ಅಂತ? ನಂಗೆ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ. ನಂಗೆ ಇಂಗ್ಲಿಷಲ್ಲಿ 5 ಮಾರ್ಕ್ಸ್ ಹೋಗಿದ್ದು, 5 ಇಂಗ್ಲಿಷಲ್ಲೇ ಹೋಗಿದ್ದು. ಅಂದಾಜ್ ಇರ್ಲಿಲ್ಲ ಬರುತ್ತೆ ಅಂತ. ಬಂದಾಗ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಲ್ಲ. ಸೊ ಆ ಒಂದು ಕ್ಷಣವನ್ನು ನೀವು ತುಂಬಾ ಎಂಜಾಯ್ ಮಾಡಿದ್ರಿ. ಹಾಗೆ ಪೇರೆಂಟ್ಸ್ ಕೂಡ ಆ ಕ್ಷಣ ನೋಡಿದ್ರು ಅಂತ ಅನಿಸ್ತದಲ್ವಾ? ಅವ್ರಿಗೆ ಒಂದು ಹೇಳ್ತು, ಸ್ವಲ್ಪ ಲೇಟ್ ಆಯ್ತು. ಅವಾಗ ಅವರು ಕೂಡ ತುಂಬಾ ಖುಷಿ ಪಟ್ರ? ಅಂದ್ರೆ ನಿಮ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತ 595 ಆ ಒಂದು ರ್ಯಾಂಕ್ ಬರಬಹುದು ಅಂತ? 595 ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅದ್ರ ಮನ್ಸಲ್ಲಿ ಒಂದಿತ್ತು, ಒಂದ್ ಟ್ರೈ ಮಾಡೋಣ, ನೋಡೋಣ ಅಂತ. ಬರ್ಬೇಕಿತ್ತು, ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. 591 ಆದ್ರೂ ತೆಗೆದ್ರೆ ರ್ಯಾಂಕ್ ಆದ್ರೂ ಬರುತ್ತೆ ಅಂತ ಮನ್ಸಲ್ಲಿ ಇತ್ತು. ಬಂದಿದ್ದು ಖುಷಿ ಆಯ್ತು. ಅಂದ್ರೆ ನಿಮ್ಮ ಎಫರ್ಟ್ ಆ ರೀತಿ ನೀವು ಹಾಕಿದ್ರಿ ಅಲ್ವಾ? ಅಂದ್ರೆ ನೀವೀಗ ಒಂದು 600ಕ್ಕೆ 595 ಅಂಕಗಳನ್ನು ಗಳಿಸಿಕೊಳ್ಳುವುದು ಅಂತ ಹೇಳಿದ್ರೆ, ಈಗ ಎಲ್ಲ ಸಬ್ಜೆಕ್ಟು 100, ಒಂದು ಇಂಗ್ಲಿಷ್ ಒಂದು 95 ಬಿಟ್ರೆ ಮತ್ತೆಲ್ಲ 100. 100 ನೋಡುವಾಗ ವಾವ್ ಅಂತ ಅನಿಸ್ತದೆ. ಒಂದು ಸಬ್ಜೆಕ್ಟಲ್ಲಿ 5 ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಆ 100 ತೆಗಿಬೇಕಂತ ಹೇಳಿದ್ರೆ ನೀವು ಅಷ್ಟು ಪರ್ಫೆಕ್ಟ್ ಆಗಿರಬೇಕು. ಒಂದು ಚೂರು ಮಿಸ್ ಆದರೂ ಕೂಡ ನಿಮಗೆ 100 ಬರಲ್ಲಲ್ಲ. ಅಂದರೆ ಆ ಪರ್ಫೆಕ್ಷನನ್ನು ನೀವು ಹೇಗೆ ಒಂದು ರೀಚ್ ಆದ್ರಿ ಅಂತ? ಏನಿಲ್ಲ, ಕಾಲೇಜಲ್ಲಿ ಏನ್ ಹೇಳ್ತಿದ್ರೋ ಅದನ್ನ ಮಾಡ್ತಿದ್ದೆ. ಆಮೇಲೆ ನಮಗೆ ತುಂಬಾ ಡೈಲಿ ವರ್ಕ್ ಮಾಡಕ್ ಹೇಳೋರು, ಅದನ್ನೇ ಮಾಡ್ತಿದ್ದೆ, ಯಾವ್ದೇ ಸಬ್ಜೆಕ್ಟ್ ಆಗಿದ್ರು ಸರಿ. ಆಮೇಲೆ ಪ್ರತಿ ಸತಿ ಟೆಸ್ಟ್ ಕೊಟ್ಟಾಗ್ಲೂ ಹೀಗೀಗ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಏನ್ ತಪ್ಪಾಗಿದ್ರು ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನೆಲ್ಲ ತುಂಬಾ ತಿದ್ದಿದ್ದಾರೆ. ಹಂಗಾಗಿ ಇನ್ನೊಂದಿಷ್ಟು ಮಾರ್ಕ್ಸ್ ಬರಕ್ ಸಾಧ್ಯ. ಯಾವಾಗ್ಲೂ ಅಷ್ಟೇ, ಏನಾದ್ರು ಒಂದ್ ಸಣ್ಣದ್ ಮಿಸ್ಟೇಕ್ ಮಾಡಿ ನಾನು ಕಳ್ಕೊಳ್ತಿದ್ದೆ. ಪ್ರಿಪರೇಟರಿನೂ ಅಷ್ಟೇ ತುಂಬಾ ಮಾಡಿದ್ರು ನಮ್ಗೆ. ಮತ್ತೆ ಬರ್ತಾ ಬರ್ತಾ ಚೆನ್ನಾಗಾಯ್ತು. ಅಂದಾಜ್ ಇರ್ಲಿಲ್ಲ ಅಂತೂ, ನಾನೊಂದು ಸುಮ್ನೆ ನೋಡೋಣ ಅಂತ ಕೂತಿದ್ದು. ಆಮೇಲೆ ಅದು ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂದ್ರೆ ಈಗ ಕಾಲೇಜ್ನಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಸೊ ಹಾಗೆ ನಿಮ್ಮ ಎಫರ್ಟ್ ಕೂಡ ತುಂಬಾ ಇತ್ತು, ಅದರಿಂದ ನೀವು ಈ ಒಂದು ರ್ಯಾಂಕ್ ರೀಚ್ ಆಗ್ಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು. ನಂಗೆ ಕಾಲೇಜಲ್ಲಿ ಫುಲ್ ಸಪೋರ್ಟ್ ಇತ್ತು, ಏನೂ ತೊಂದರೆ ಇರ್ಲಿಲ್ಲ. ನನ್ನ ಎಫರ್ಟ್ ನಂಗೆ ಗೊತ್ತಿಲ್ಲ, ಅದು ನಾನು ಹೇಳಲಿಕ್ಕೆ ಬರುದಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಮನೆಯಲ್ಲೂ ಹಾಗೆ ಹೇಳ್ತಿದ್ರು, ನೋಡು ಮಾಡು, ಎಷ್ಟಾಗುತ್ತೆ ನೋಡೋಣ ಅಂತ. ಹಾಗೆ ನಾನು ಟ್ರೈ ಮಾಡಿದ್ದು. ಅಂದ್ರೆ ಈಗ ನೀವೀಗ ಟೀಚರ್ಸ್ ಹೇಳ್ತಾರೆ 600ಕ್ಕೆ 600 ತೆಗಿ ಅಂತ, ಆ ಕ್ಷಣ ನಿಮ್ಗೆ ಆಗಲ್ಲ ಅಂತ ಅನಿಸ್ತದೆ. 600ಕ್ಕೆ 600 ತೆಗಿಯೋದು ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಅನಿಸ್ಬೋದಲ್ಲ, ಇದು ನನ್ಗೆ ಆಗಲ್ಲ ಸರ್ ಅಂತ ಅನಿಸ್ತದೆ. ಸೊ ಅವಾಗ ನಿಮ್ಮ ಟೀಚರ್ಸ್ ಯಾವ ರೀತಿ ಮೋಟಿವೇಶನ್ ಮಾಡಿದ್ರು ಅಂತ? ಇಲ್ಲ, ಯಾಕೆ ಆಗತ್ತೆ ನೋಡೋಣ, ಆಗಲ್ಲ ಅಂದ್ರೇನು, ಯಾರಿಗೋ ಒಬ್ರಿಗೆ ಬರುತ್ತೆ ಅಂದ್ರೆ ನಿಮ್ಗೆ ಯಾಕೆ ಬರಬಾರ್ದು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಆದ್ರೂ ಫಿಕ್ಸ್ ಇದ್ದೆ, ನಂಗೆ 600ಕ್ಕೆ 600 ಬರಲ್ಲ. ನಂಗೆ ಗೊತ್ತಿತ್ತು ಇಂಗ್ಲಿಷು ನನ್ಗೆ ಅಷ್ಟು ಬರಲ್ಲ. ಹಾಗಾಗಿ ಅದು ಆದ್ರೂ ಒಂದು ಟ್ರೈ ಮಾಡೋಣ ಅಂತ. ಅದನ್ನು ಹೇಳಿದ್ರು, ಇಂಗ್ಲಿಷ್ ಒಂದು ಹೋದ್ರೆ ತೊಂದ್ರೆ ಇಲ್ಲ, ಬೇರೆನಾದ್ರೂ ಒಂದ್ ನೋಡು ಅಂತ. ನಾನಾದ್ರೂ ಇಂಗ್ಲಿಷಿಗೆ ಹಾಕಿದಷ್ಟು ಎಫರ್ಟ್ ಬೇರೆದಕ್ಕೆ ಹಾಕಿರ್ಲಿಲ್ಲ. ಇಂಗ್ಲಿಷಿಗೆ ನಾನು ಜಾಸ್ತಿ ಹಾಕಿದ್ದು, ನನ್ ಕಲಿಬೇಕು ಅಂತ ಒಂದಿತ್ತು, ಆದ್ರೆ ಹೋಗ್ಬಿಡ್ತು, ಗೊತ್ತಿಲ್ಲ. ಬೇರೆದ್ರಲ್ಲಿ ಬಂತು, ಖುಷಿ ಆಯ್ತು. ಹಾಗೆ ಈಗ ನೀವು ಸಾಧಾರಣ ಎಷ್ಟು ಗಂಟೆ ನೀವು ಓದ್ತಾ ಇದ್ರಿ? ನಾನು ಹಾಸ್ಟೆಲ್ ಇತ್ತು, ನಂಗೆ ಹಾಸ್ಟೆಲಲ್ಲಿ ತುಂಬಾ ಸ್ಟಡಿ ಅವರ್ಸ್ ಸಿಕ್ತಿತ್ತು. ಸಂಜೆ 6ರಿಂದ 10 ಗಂಟೆ ತನಕ ಸಿಕ್ತಿತ್ತು. ಆಮೇಲೆ ಬೆಳಿಗ್ಗೆ 6ರಿಂದ 8 ಗಂಟೆ, ಹಂಗೆ 8-10 ತನಕ ಮಾಡ್ತಿದ್ರು.
ಹ್ಮ್ ಅದು ತುಂಬಾ ಹೆಲ್ಪ್ ಆಗಿದೆ ಸರ್. ಅಲ್ಲೂ ಅಷ್ಟೇ ನಮ್ಗೆ ಲೆಕ್ಚರ್ಸ್ ಎಲ್ಲ ಬಂದು ತುಂಬಾ ಎಲ್ಲ ಸಪೋರ್ಟ್ ಮಾಡ್ತಿದ್ರ. ಆಮೇಲೆ ಏನ್ ಡೌಟ್ಸ್ ಇದ್ರು ಯಾವ ಟೈಮಲ್ಲಿ ಕಾಲೇಜಲ್ಲಿ ಆಗಿರ್ಬೋದು, ಸ್ಟಡಿ ಅವರ್ಸ್ ಅಲ್ಲಿ ಬರೋದು ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತಿದ್ರು. ಹಾಗಾಗಿ ನಮ್ಗೆ ಹಾಸ್ಟೆಲ್ ಸ್ಟಡಿ ಅವರ್ಸ್ ಅಲ್ಲೂ ತುಂಬಾ ಓದಕ್ಕೆ ಹೆಲ್ಪ್ ಆಗಿದೆ. ವಾರ್ಡನ್ಸ್ ಕೂಡ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು. ಈಗ ನೀವು ನಿಮ್ಮ SSLC ನಿಮ್ಮ ಊರಲ್ಲಿ, ನಿಮ್ಮ ಊರು ಯಾವುದು? ನಂದು ಶೃಂಗೇರಿ ಸರ್. ಶೃಂಗೇರಿ. ಶೃಂಗೇರಿ ಹತ್ರ ಬರುತ್ತೆ. ಶೃಂಗೇರಿಯಲ್ಲಿ ನೀವು SSLC ಮಾಡಿದ್ರಿ ಅಲ್ವಾ? SSLC ಮಾಡಿ ಆದ್ಮೇಲೆ PUC ಒಂದು ಬೆಸ್ಟ್ ಕಾಲೇಜಲ್ಲಿ ಮಾಡ್ಬೇಕನ್ನುವಂಥದ್ದು ನಿಮ್ದು ಯೋಚನೆ ಇತ್ತು. ಹಾಗಾಗಿ ನೀವು ಕಾಲೇಜ್ ಹುಡುಕ್ತಾ ಇದ್ರಿ ಅಂತ ಅನಿಸ್ತದೆ. ಯಾಕೆ ಅಮೃತ ಭಾರತಿಯನ್ನೇ ಸೆಲೆಕ್ಟ್ ಮಾಡಿದ್ರಿ? ಸರ್ ಅದೇನೋ ಗೊತ್ತಿಲ್ಲ. ನಾನು ಫಸ್ಟ್ ನೋಡಿದ್ದು ಅಮೃತ ಭಾರತಿ. ಅಂದ್ರೆ ನಾನು ಕಾಲೇಜ್ ಹುಡುಕಿದ್ರಲ್ಲಿ ಫಸ್ಟ್ ಹುಡುಕಿದೆ ನಾನು ಅಮೃತ ಭಾರತಿ. ಸಜೆಷನ್ ನಾನು ತುಂಬಾ ತಗೊಂಡಿದ್ರು. ಫಸ್ಟ್ ನಾನು ಬಂದಿದ್ದು ಅಮೃತ ಭಾರತಿಗೆ. ಆಮೇಲೆ ಅದು ಏನೋ ಗೊತ್ತಿಲ್ಲ, ಇಲ್ಲಿ ಬಂದ ತಕ್ಷಣ ಫುಲ್ಲು ಖುಷಿ ಆಯ್ತು. ಆಮೇಲೆ ನೋಡಿದ್ವಿ ಅಲ್ಲಿ ಇಲ್ಲಿ ಕೂತಿದ್ರು ಅಡ್ಮಿಷನ್ ಅಲ್ಲಿ, ಅವ್ರು ಮಾತಾಡ್ಸಿದಾಗ್ಲೂ ಅಷ್ಟೇ ಏನೋ ಒಂದ್ ಆಗ್ಬೋದು ನನ್ಗೆ ಅಂತ ಅನ್ಸ್ತು. ಆಮೇಲೆ ಬೇರೆ ನೋಡಿದ್ವಿ, ಕಾಲೇಜ್ ಬೇರೆ ನೋಡಿದ್ದೀನಿ, ಇನ್ನೊಂದ್ ಕಾಲೇಜ್ ನೋಡಿದ್ದೆ. ಆದ್ರೆ ಅದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅಂದ್ರೆ ರಿಸ್ಟ್ರಿಕ್ಷನ್ ಅಂತಾನೂ ಅಲ್ಲ, ನಂಗದು ಏನೋ ಬೇಡ ಅನ್ನಿಸ್ತು. ನಂಗಾದ್ರೆ ಇಲ್ಲಿ ಸಿಕ್ಕಿದಂತ ಏನೋ ಒಂದು ಅದಕ್ಕಿಂತ ಹೇಳಿದ್ರೆ ನಾನು ಫಸ್ಟಿಗೆ ಬಂದಾಗ ಅದೇನೋ ಒಂದು ವೈಬ್ ಮತ್ತೆ ಸಿಕ್ಕಿರ್ಲಿಲ್ಲ ಸರ್ ನಂಗೆ ಬೇರೆ ಎಲ್ಲೂ. ಅದಕ್ಕೆ ಮತ್ತೆ ಇಲ್ಲಿ ಬಂದೆ. ಅಮೃತ ಭಾರತಿಗೆ ನೀವು ಫಸ್ಟಿಗೆ ಬರುವಾಗಲೇ ನಿಮ್ಮ ಹತ್ರ ಈ ಒಂದು ಕಾಲೇಜಲ್ಲಿ ನಿಮ್ಗೆ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆರ್ ವೈಬ್ ಸಿಕ್ತು ಅಲ್ವಾ? ನಮ್ಗೆ ತುಂಬಾ ಖುಷಿ ಆಯ್ತು. 10th ರಿಸಲ್ಟ್ ಬರ್ಲಿಕ್ಕಿಂತ ಮುಂಚೆ ಬಂದು ಅಡ್ಮಿಷನ್ ಮಾಡಿಸಿದ್ದು. ಇನ್ನು ರಿಸಲ್ಟ್ ಬಂದಿರ್ಲಿಲ್ಲ ನಮ್ಗೆ. ನಾನು ಬಹುಶಃ 19th ಏಪ್ರಿಲ್ ಬಂದಿದ್ದೆ. ಅವಾಗ್ಲೂ ಹಾಗೆ ನಾನು ನನ್ನ ಅಪ್ಪ ಬಂದಿದ್ದು. ಫುಲ್ ಇದಾಗಿತ್ತು. ಈಗ ನೀವು ಫಸ್ಟಿಗೆ ಬಂದಾಗ ನಿಮ್ಗೆ ಇಲ್ಲಿ ಒಳ್ಳೆ ಒಂದು ವೈಬ್ ಸಿಕ್ತು. ಅದಾದ್ಮೇಲೆ ಫಸ್ಟ್ PUC ನಿಮ್ಗೆ ಹೇಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಫಸ್ಟ್ PUC ಅಲ್ಲಿ? ಅಂದ್ರೆ ನೀವು ಫಸ್ಟ್ ಕ್ಲಾಸ್ ನಿಮ್ಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿ ನೋಡಿ. ಫಸ್ಟ್ ಕ್ಲಾಸ್ ನಮ್ಗೆ ನಿಜ ತುಂಬಾ ಹೆದರಿ ಬಿಟ್ಟಿದ್ದೆ ನಾನು. ಅಂದ್ರೆ ಫಸ್ಟ್ ಡೇ ಅದು ಇರ್ಬೋದು. ಆಮೇಲೆ ಫಸ್ಟ್ ಕ್ಲಾಸ್ ಅಲ್ಲೇ ಬಂದು ಏನಾರು ಹೇಳಿದಾಗ ಸ್ವಲ್ಪ ಭಯ ಆಗತ್ತಲ್ಲ ಹಂಗೆ. ಅಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಅನ್ಕೊಂಡಿರ್ತೀವಿ, ಏನ್ ಮಾತಾಡ್ತಾರೋ ಏನೋ ಅಂತ. ಫಸ್ಟ್ ಕ್ಲಾಸ್ ಅಲ್ಲೇ ಬಂದು ಏನೋ ಬರೀತಿದಾರೆ, ಏನೋ ಎಕ್ಸ್ಪ್ಲೇನ್ ಮಾಡ್ತಿದಾರೆ, ಅರ್ಥನೇ ಆಗ್ತಿಲ್ಲ ಅಂದಾಗ ಸ್ವಲ್ಪ ಟೆನ್ಷನ್ ಆಗತ್ತಲ್ಲ. ಆಮೇಲೆ ನಿಧಾನಕ್ಕೆ ಇಲ್ಲಪ್ಪ ಆಗತ್ತೆ, ಅರ್ಥ ಆಗತ್ತೆ ಅಂತ. ಆಮೇಲೆ ನೋಡಿದ್ರೆ ಏನಿಲ್ಲ, ಇದು ಜನರಲ್ ಏನು ಹಂಗೆ. ಫಸ್ಟ್ ಟೆನ್ಷನ್ ಆಗಿದ್ದಕ್ಕೆ ಹಂಗಾಗಿರ್ಬೋದು. ಮತ್ತೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಫಸ್ಟಿಗೆ ನಾವು ಬಂದಾಗ ಗೆಸ್ಟ್ ಗಳನ್ನ ಕರೆಸಿ ಮಾತಾಡ್ತಿದ್ರು. ನಾವು ಬಂದಿದ್ದು ಕಂಟಿನ್ಯೂಸ್ 1 ವಾರ ನಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಗಳನ್ನ ಅಂತಂದ್ರೆ ನೀವೀಗ ಫಸ್ಟ್ ನೀವು ಬಂದಾಗ ನಿಮ್ಗೆ ಏನು ನಿಮ್ಗೆ ಡಿಗ್ರೇಡ್ ಆಗ್ಬಾರ್ದು, ನಿಮ್ಮ ಬಗ್ಗೆ ಥಿಂಕ್ ಮಾಡಬಾರ್ದು, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಒಂದು ವಾರ ಇಲ್ಲಿ ಮೋಟಿವೇಶನ್ ಸ್ಪೀಚ್ ನಿಮ್ಗೆ ಕೊಡ್ತಾರೆ. ಸೊ ಅದರಿಂದ ನೀವು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತದೆ ಅನ್ನುವಂಥದ್ದಲ್ಲ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಯ್ತಾ? ಇನ್ನೂ ಒಂದು ಸರ್, ನಾವು ಫಸ್ಟ್ ಇಲ್ಲಿಗೆ ಬರ್ಬೇಕಾದ್ರೆ ಫಸ್ಟ್ ದಿನ ವಿತ್ ಪೇರೆಂಟ್ಸ್ ನಮ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾರಲ್ಲ ಸರ್, ಅಲ್ಲೂ ಅಷ್ಟೇ ಹೇಳಿದ್ರು. ಅಂದ್ರೆ ಅವರು ಅಷ್ಟೇ ಔಟ್ ಗೋಯಿಂಗ್ ಸೆಕೆಂಡ್ ಇಯರ್ಸ್ ಇಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟವ್ರದೆಲ್ಲ ಸನ್ಮಾನ ಮಾಡ್ತಿರಲ್ಲ ಸರ್. ಅವಾಗ ಹೇಳಿದ್ರು ನಮ್ಮ ಮನೆಯಲ್ಲಿ ಕೂಡ, ನೋಡು ಇನ್ನೊಂದ್ 2 ವರ್ಷ ಬಿಟ್ಟಿಲ್ಲ ಬರಕ್ಕೆ ಟ್ರೈ ಮಾಡು ಅಂತ. ಈಗೊಂದ್ ಖುಷಿ ಇದೆ ಅವ್ರು ಹೇಳಿದ್ದನ್ನ ಮಾಡಿದೀನಿ ಅಂತ. ಓಕೆ, ಅದೊಂದು ನಿಮ್ದು ಗ್ರೇಟ್ ಅಚೀವ್ಮೆಂಟ್ ಅಲ್ವಾ? ಒಂದು ಹೇಳೋದಕ್ಕೂ ಅದನ್ನು ರೀಚ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲ. ಹೇಳೋದು ಈಸಿ, ಕನಸು ಕಾಣೋದು ಈಸಿ, ಅದನ್ನು ರೀಚ್ ಆಗ್ಬೇಕಾದ್ರೆ ನಮ್ಮ ವರ್ಕ್ ಕೂಡ ಅಷ್ಟೇ ಇರಬೇಕು ಅನ್ನುವಂಥದ್ದಲ್ಲ. ಸೊ ಅದಾದ್ಮೇಲೆ ನೀವು ಫಸ್ಟ್ ದಿನ ಹಾಸ್ಟೆಲ್ಗೆ ನೀವು ಹೋಗ್ತೀರಿ. ಅಂದ್ರೆ ನೀವು 10th ವರೆಗೆ ಹಾಸ್ಟೆಲ್ ಅಲ್ಲ, ಮನೆಯಲ್ಲಿ ಇದ್ದು ಹೋಗ್ತಿದ್ರಿ. ಹಾಸ್ಟೆಲ್ನ ಒಂದು ಅನುಭವ ಹೇಗಿತ್ತು ಸರ್? ಹಾಸ್ಟೆಲ್ ಹೇಳಲಿಕ್ಕೆ ಆಗದೆ ಇರುವಷ್ಟು ಕೊಟ್ಟಿದೆ ನನಗೆ. ಅಂದ್ರೆ ನಾನು ಈಗಲೂ ನನ್ನ ಮನೆಯಲ್ಲೇ ಇದ್ದಿದ್ರೆ ನನಗೆ ಹೇಗೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಜೀವನ ಹೇಗೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಕಲಿಯೋಕೆ ತುಂಬಾ ಹೆಲ್ಪ್ ಮಾಡಿದೆ ಅಲ್ಲ.
ತುಂಬಾ ಸತ್ಯ. ನಾನು ಬಂದಿದ್ ಮೊದಲನೇ ದಿನ ನನ್ಗೆ ಅಷ್ಟೇನು ಅನ್ಸಿರ್ಲಿಲ್ಲ, ಹ್ಮ್ ಆರಾಮಾಗಿತ್ತು. 2ನೇ ದಿನದಿಂದ ಸರ್ ಗೊತ್ತಾಗಿದೆ ನನ್ಗೆ. ಹ್ಮ್ ಅಂದ್ರೆ 2ನೇ ಫಸ್ಟಿನ ದಿನ ಸಾಧಾರಣ ನೋಡಿದವರೆಲ್ಲ ಅಳ್ತಿದ್ರು ಮಾಡ್ತಿದ್ರು, ನನ್ಗೇನು ಅಷ್ಟು ಅನ್ನಿಸ್ತಿರ್ಲಿಲ್ಲ. ಹಾ ಆಮೇಲೆ ಬಂದಿದ್ರು ಲೆಕ್ಚರ್ಸ್ ಎಲ್ಲ ಬಂದು ಆರಾಮಾಗಿರಿ ಸೆಟ್ ಆಗಿ ಅದೆಲ್ಲ ಹೇಳಿ ಹೋಗಿದ್ರು. 2ನೇ ದಿನ ನನ್ಗೆ ನೆನ್ಪಾಗಕ್ ಶುರುವಾಯ್ತು, ಮನೆ ನೆನ್ಪಾಗಕ್ಕೆ. 2ನೇ ದಿನದಿಂದಾನೇ ಅದು ಗೊತ್ತಿಲ್ಲ. ಅಲ್ಲಿ ತನಕ ನನ್ಗೆ ಹಂಗಾದ್ರು ಬಿಟ್ಟಿದ್ದೆ. ಬಿಟ್ಟಿದ್ರು ನಾನು, ಅದು ಬೇರೆ ಪ್ರಶ್ನೆ, ಇದೇ ಬೇರೆ. ಆಮೇಲೆ ಎಷ್ಟೊತ್ತಿಗೆ ಬೇಕಾದ್ರೂ ಮಾತಾಡಕ್ಕಾಗಲ್ಲ. ಆವಾಗ ಒಂದ್ ಸ್ವಲ್ಪ ಬೇಜಾರಾಗ್ತದೆ. ಫೋನ್ ಕಾರ್ಡ್ ಒಂದಿನ ಬಿಟ್ಟು ಸಿಕ್ಕಿತ್ತು ನನ್ಗೆ ಕಾಲ್ ಮಾಡಕ್ಕೆ. ತರಿಸ್ಬೇಕಿತ್ತು, ಹಂಗಾಗಿ ಒಂದ್ ಸ್ವಲ್ಪ ಸ್ವಲ್ಪ ಇದಾಗಿತ್ತು, ಸ್ವಲ್ಪ 2ನೇ ದಿನದಿಂದ. ಆಮೇಲೆ ಮತ್ತೆ ಚೆನ್ನಾಗಾಯ್ತು. ಹಾಸ್ಟೆಲ್ ಚೆನ್ನಾಗಿದೆ, ನಮ್ಗೆ ಸಮಸ್ಯೆ ಏನಾಗಿಲ್ಲ. ಅದೇ ಹೇಳೋರೇ ಹೇಳ್ತಾರೆ, ಆದ್ರೆ ಹಾಸ್ಟೆಲ್ ರೂಲ್ಸ್ ಫಾಲೋ ಮಾಡ್ತಾ ಹೋದ್ರೆ ಹಾಸ್ಟೆಲ್ ಚೆನ್ನಾಗಿದೆ, ಏನೂ ಸಮಸ್ಯೆ ಆಗಲ್ಲ. ಅಂದ್ರೆ ರೂಲ್ಸ್ ಒಂದು ಹಾಸ್ಟೆಲ್ ನಲ್ಲಿ ಇರುವುದು ಅಥವಾ ಕಾಲೇಜಲ್ಲಿ ಇರುವುದು ಅದು ಸ್ಟೂಡೆಂಟ್ಸ್ ಇನ್ನ ಒಳ್ಳೇದಕ್ಕೆ ಅಲ್ವಾ? ಅದನ್ನು ಆಮೇಲೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ 100% ಒಂದು ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಿದೆ. ಆಗುತ್ತೆ. ಆಮೇಲೆ ಅದು ಅಷ್ಟೇ, ಅವರು ಹೇಳ್ತಾರೆ, ಹೇಳಿದ್ದನ್ನು ಕೇಳಿದ್ರೆ ಆಮೇಲೆ ನಾವು ನಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಬಂದ್ರೆ ಸಪೋರ್ಟ್ ನಾವ್ ಏನ್ ಕೇಳಿದ್ರು ಕೊಡ್ತಾರೆ. ಏನು ಅವ್ರು ಇಲ್ಲ ಅಂತ ಹೇಳುದಿಲ್ಲ, ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಇಂದೆಲ್ಲ ಏನಾದ್ರು ಸಪೋರ್ಟ್ ಅಥವಾ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಎರಡೂ ಆಗಿದೆ, ಹಾಸ್ಟೆಲ್ ನಲ್ಲಿ? ಎರಡೂ ಆಗಿದೆ. ಸಪೋರ್ಟ್ ಮಾಡೋ ಫ್ರೆಂಡ್ಸು ತುಂಬಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನನ್ಗೆ ಆಕ್ಚುಲಿ ನನ್ನ ರೂಮ್ಮೇಟ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ನನ್ಗೆ ಗೊತ್ತಿಲ್ಲ, ನಂಗೆ ಬೇರೆ ಯಾರು ರೂಮ್ಮೇಟ್ ಸಿಕ್ಕಿದ್ರೆ ಇಷ್ಟು ತೆಗಿತಿದ್ನೋ ಇಲ್ವೋ ಅಂತ. ನಾನು ಏನಾದ್ರು ಬೇಜಾರಾಗಿ ಹೋದಾಗ ಎಲ್ಲ, ಇಲ್ಲ ನೀನ್ ಎಂತಕ್ ಹಿಂಗ್ ಮಾಡ್ತಿ, ನಿಂಗೆ ಆಗದೆ ಇದ್ರೆ ಏನು ಅಂತ ಹಂಗ್ ಕೇಳೋರು ಇದ್ರು. ಆಮೇಲೆ ಸರ್ ಅದನ್ನ ಹೇಳಿದ್ನಲ್ಲ, ಜೀವನ ಕಲ್ಸ್ಕೊಟ್ಟಿದ್ದ ಹಾಸ್ಟೆಲ್ ಅಂತ, ಅಂದ್ರೆ ಏನು, ಕಾಲ್ ಎಳಿಯೋರು ಇದ್ರು. ಅದು ಬಿಡಿ, ಅದಂದ್ರೆ ಎಲ್ಲ ಕಡೆ ಇರ್ತಾರೆ. ಈಗ ನಮ್ಮ ಬಗ್ಗೆ ಹಿಂದೆಯಿಂದ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರಿಗಿಂತ ಮುಂದೆ ಇದ್ದೇವೆ ಅನ್ನುವಂಥದ್ದೇ. ನನಗದು ಅಂದಾಜ್ ಇರ್ಲಿಲ್ಲ, ಏನೋ ಒಂದೆಲ್ಲ ದೇವ್ರು ಕೊಟ್ಬಿಟ್ರು. ಅಂದ್ರೆ ಹಾಸ್ಟೆಲ್ಗೆ ಅಥವಾ ನಾವು ಹೊರಗಡೆ ಬಂದಾಗ ನಮ್ಗೆ ಪ್ರತಿಯೊಂದನ್ನು ಕಲಿಸ್ತದೆ ಜೀವನ ಅಂದ್ರೆ ಏನು. ಈಗ ಹಾಸ್ಟೆಲ್ 2 ವರ್ಷ ಇದ್ದು ಬೇರೆ ನೀವು ಎಲ್ಲಿ ಹೋದ್ರೂ ಕೂಡ ಚೆನ್ನಾಗಿ ಜೀವನ ಮಾಡ್ತೀರಿ. ಅಂದ್ರೆ ಈಗ ಹಾಸ್ಟೆಲ್ ಅಂತ ಹೇಳಿದ್ರೆ ಒಂದು 500-600 ಮಕ್ಳು ಇರ್ತಾರೆ. ಅಲ್ಲಿ ಬಂದಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಪ್ರತಿಯೊಬ್ಬರದ್ದು ಕೂಡ. ಅವರ ಮೈಂಡ್ ಸೆಟ್ ನಿಮ್ಗೆ ಅದು ಏನು ಅಡ್ಜಸ್ಟ್ ಆಗ್ಬೇಕು, ಅಥವಾ ನಿಮ್ಮ ಮೈಂಡ್ ಸೆಟ್ ಅವರಿಗೆ ಅಡ್ಜಸ್ಟ್ ಆಗ್ಬೇಕು, ತುಂಬಾ ಕಷ್ಟ ಉಂಟು. ಆ ಕ್ಷಣದಲ್ಲಿ ನೀವು ಏನು ಚೆನ್ನಾಗಿ ನಿಭಾಯಿಸಿ ಬಂದ್ರೆ ಮತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಏನು ಸಾಧನೆ ಮಾಡಬಹುದು ಅಂತ ಅಲ್ವಾ? ಹಾಗೆ ಕಾಲೇಜ್ನಲ್ಲಿ ನಿಮ್ಗೆ ಏನಾದ್ರೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿದೆ? ಕಾಲೇಜಲ್ಲಿ ಇದ್ದಿದ್ದು ಎಷ್ಟು ದಿನನೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ. ದಿನಕ್ಕೊಂದೊಂದು ಹೊಸ ಪಾಠ ಕಲ್ತಿದ್ದೀನಿ. ಹಾಗೆ ಹೇಳೋದಂದ್ರೆ ನನ್ಗೊಂದು ಅವಾರ್ಡ್ ಸಿಕ್ಕಿದ್ದು. ಏನ್ ಅವಾರ್ಡ್? ಆದರ್ಶ ವಿದ್ಯಾರ್ಥಿ ಅವಾರ್ಡ್ ಸಿಕ್ಕಿದ್ದು. ಓಹೋ, ಓವರ್ ಆಲ್ ಸೆಕೆಂಡ್ PUC ಅಲ್ಲಿ ನಿಮ್ಗೆ ಆದರ್ಶ ವಿದ್ಯಾರ್ಥಿ ಅನ್ನೋ ಒಂದು ಅವಾರ್ಡ್ ಸಿಕ್ಕಿದೆ. ಆ ಕ್ಷಣ, ಈಗ ನಿಮ್ಗೆ ಆ ಅವಾರ್ಡ್ ಸಿಕ್ಕುವ ಮೊದಲು ನಿಮ್ಗೆ ಗೊತ್ತಿರಲ್ಲ? ಗೊತ್ತಿರ್ಲಿಲ್ಲ. ನಿಮ್ಗೆ ಅದು ಅನೌನ್ಸ್ ಮಾಡುವಾಗ್ಲೇ ನಿಮ್ಗೆ ಹೇಗ್ ಅನಿಸ್ತ ಆ ಮೂಮೆಂಟ್? ನಂಗೆ ನನ್ನ ಹೆಸರು ಕರೆದಿದ್ದಕ್ಕಿಂತನೂ ನಂದು ಅಪ್ಪ ಅಮ್ಮನ ಹೆಸರು ಜೊತೆಗೆ ಕರೆದ್ರಲ್ಲ ಸರ್, ಅದ್ರಷ್ಟು ಇನ್ನು ಪ್ರೌಡ್ ಬೇರೆ ಏನು ಬೇಡ ನನ್ಗೆ. ಅಲ್ಲ, ಸಾಕು ನಂಗೆ ಆ ವರ್ಡ್ಸ್ ಕೇಳಿದ್ ಮತ್ತೇನ್ ಅವ್ರು ಮಾತಾಡಿದ್ರು ನನ್ನ ತಲೆಯಲ್ಲಿಲ್ಲ, ನನ್ನ ತಲೆಯಲ್ಲಿ ಅಷ್ಟೇ ಇದ್ದಿದ್ದು ಆ ಅಪ್ಪ ಅಮ್ಮನ ಹೆಸರು ತಗೊಂಡ್ಬಂದೆ. ಅದೊಂದು ಗ್ರೇಟ್ ಮೂಮೆಂಟ್ ನಿಮ್ಗೆ ಎಲ್ಲರ ಎದುರುಗಡೆ. ಅಷ್ಟೇ ಸರ್, ಅದು ಅಷ್ಟು ಕೊಟ್ಟಿದಾರಲ್ಲ, ನಾನು ಇನ್ನೊಂದು ಮಾಡ್ಬೇಕು ನನ್ನ ಪ್ರಯತ್ನ ಮಾಡಿದ್ದೆ, ಬಂತು ಸರ್. ಸೊ ಅದು ತಂದೆ ತಾಯಿ ಕೂಡ ತುಂಬಾ ಖುಷಿ ಆಯ್ತು ಅಂತ ಅನಿಸ್ತದೆ. ಆದರ್ಶ ಸ್ಟೂಡೆಂಟ್ ಅಂತ ಹೇಳಿ ಅಥವಾ ಆದರ್ಶ ವಿದ್ಯಾರ್ಥಿ ಅಂತ ಒಂದು ಹೆಸರು ಪಡ್ಕೊಳ್ಬೇಕಾದ್ರೆ ತುಂಬಾ ಈಸಿ ಇಲ್ಲಲ್ಲ, ಎಲ್ಲ ವೇಯಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಹಾಗೆ ತಂದೆ ತಾಯಿಗೂ ಕೂಡ ತುಂಬಾ ಖುಷಿಯಾಗಿದೆ ಇದರಿಂದ. ಸರ್ ನಾನು ಅಂದ್ರೆ ಇನ್ನು ಹಾಸ್ಟೆಲ್ ಇದ್ದೀನಿ, ಅವರು ಮಾತಾಡ್ಸಿಲ್ಲ, ಬರ್ತಾರೆ ಸದ್ಯದಲ್ಲಿ. ಅವರು ಬಂದಾಗ ಗೊತ್ತು ಏನಂತ ಹೇಳ್ಬಿಟ್ಟು. ಆದ್ರೆ ಖುಷಿ ಆಗಿರುತ್ತೆ,
ಇನ್ನು ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಾತಾಡ್ಲಿಲ್ಲ. ಹಾ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಡೈರೆಕ್ಟ್ ಆಗಿ ಅಂದ್ರೆ ನೋಡಿದಾಗ ಒಂದು ಖುಷಿಯನ್ನು ಶೇರ್ ಮಾಡ್ಕೊಳ್ಳೋದೇ ಒಂದು ಗ್ರೇಟ್ ಮೂಮೆಂಟ್ ಗ್ರೇಟ್ ಆಗುತ್ತೆ. ಮೂಮೆಂಟ್. ಏನಾಗುತ್ತೋ ಗೊತ್ತಿಲ್ಲ ಅವ್ರು ಬಂದಾಗ ನನ್ಗಿನ್ನು ಕಾಯ್ತಾ ಇದ್ದೀನಿ ಬರ್ಲಿ ಅಂತ ಹೇಳಿ. ಖುಷಿ ಆಗಿರುತ್ತೆ. ಹ್ಮ್ ಆದ್ರೆ ಅವರು ಕ್ಯಾಶುವಲ್ ಬಂತಾ ಹಾ ಬಂತು ಹ್ಮ್ ಹಂಗೆ. ಅಮ್ಮನಿಗೆ ತುಂಬಾ ಖುಷಿ ಆಗಿರುತ್ತೆ. ಅಪ್ಪ ಹಾಗೆ ಕ್ಯಾಶುವಲ್ ಆಗಿರ್ತಾರೆ. ಅಂದ್ರೆ ಕೂಲ್ ಅಂಡ್ ಕಾಮ್ ಅಲ್ಲಿ ಹಾ ಹ್ಯಾಂಡಲ್ ಮಾಡ್ತಾರೆ. ಅವರಿಗೆ ಕಮ್ಮಿ ಬಂತಂದ್ರೆ ಹೇಗ್ ಸಮಾಧಾನ ಮಾಡ್ಬೇಕಂತಾನೂ ಗೊತ್ತು. ಹಾ, ಜಾಸ್ತಿ ಬಂತಂದ್ರೆ ಹೇಗೆ ಹೇಗ್ ಅದನ್ನು. ಇದ್ ಮಾಡ್ಬೇಕಂತಾನೂ ಗೊತ್ತು. ಹಾಗೆ ನಿಮ್ಗೆ ಕಾಲೇಜಲ್ಲಿ ಎನಿ ಲೆಕ್ಚರರ್ಸ್ ನಿಮ್ಗೆ ಬೈದಿರುವಂತದ್ದು ಏನಾದ್ರೂ ಒಂದು ಮೊಮೆಂಟ್ ಇದೆಯಾ? ಆದ್ರೆ ನಾನು ನೀವು ತಪ್ಪು ಬೇರೆಯವ್ರಿಗೆ ಮಾಡಿದ್ರಿ. ಕಂಪೇರ್ ಮಾಡಿದ್ರೆ ನಾನು ಹ್ಮ್ ಅಷ್ಟು ಬೈಸ್ಕೊಂಡಿಲ್ಲ. ಹ್ಮ್ ಬೈಸ್ಕೊಂಡಿಲ್ಲ ಅಂತಾನೂ ಸರ್ ಹೇಳಕ್ ಆಗಲ್ಲ. ಹಾ ಬೈಸ್ಕೊಂಡಿರ್ತೀನಿ. ಆ ನಾನಾಗೆ ಸಪ್ರೇಟ್ ಬೈಸ್ಕೊಂಡಿದ್ದಕ್ಕಿಂತ ಗ್ರೂಪಲ್ಲಿ ಹಾ ಆಲ್ ಓವರ್ ಎಲ್ಲಾದ್ರೂ ಸರಿ ಗ್ರೂಪಲ್ಲಿ ಬೈಸ್ಕೊಂಡಿದ್ದು ಜಾಸ್ತಿ ನಾನು. ಹ್ಮ್ ಯಾರೋ ಏನೋ ಮಾಡಿರ್ತಾರೆ ಬಟ್ ಗ್ರೂಪ್ ಎಲ್ಲರಿಗೂ ಅಲ್ಲಿ. ಬಂದು ಬೈತಾರಲ್ಲ ಹಂಗೆ ಬೈಸ್ಕೊಂಡಿದ್ದು ಜಾಸ್ತಿ. ಹ್ಮ್ ಆದ್ರೆ ಈ ಬೈದದಕ್ಕಿಂತ ನಂಗೆ ತುಂಬಾ ಹೇಳಿದ್ದಾರೆ. ಹ್ಮ್ ಹಿಂಗ್ ಮಾಡ್ಬೇಕು ನೀನು, ಹೀಗೀಗ್ ಮಾಡ್ಬೇಕು, ಹ್ಮ್ ಹೀಗಿದ್ರೆ ಆಗಲ್ಲ, ಚೇಂಜ್ ಆಗ್ಬೇಕು ನೀನು ಅಂತ. ಓಹೋ. ಅಂದ್ರೆ ನಾನು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಏನಾದ್ರು ಬೇಜಾರ್ ಮಾಡ್ಕೊಂಡ್ರೆ ಹಂಗೆ ಹ್ಮ್ ಇದ್ದದ್ದೇ ಏನೋ ಟೆನ್ಷನ್ ಮಾಡ್ಕೊಂತೀರ ಅಂತ ಹೇಳಿ ತುಂಬಾ ತುಂಬಾ ಹೇಳಿದ್ದಾರೆ. ಓ ಆ ಇನ್ನು ಬ್ರೇಕ್ ಟೈಮಲ್ಲೆಲ್ಲ ನಾನು ಸ್ಟಾಫ್ ರೂಮಲ್ಲೇ ಇರ್ತಿದ್ದೆ. ನಾನು ಓ ಎದ್ದು ಹೋಗಲ್ಲ. ಆಮೇಲೆ ಕಾಲೇಜ್ ಬಿಟ್ರು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹ್ಮ್ ಹೋಗಿ ಹಾಗೆ ಮಾಡ್ತಿದ್ದೆ ನಾನು. ತುಂಬಾ ಅಂದ್ರೆ ಅವರು ವರ್ಕ್ ಸಬ್ಮಿಷನ್ನಿಗೆ ಹೋಗ್ತಿದ್ವಲ್ಲ ಸರ್, ಹ್ಮ್ ಅವಾಗನೇ ಅಷ್ಟೇ ಕರೆದು ಏನ್ ಮಾಡಕ್ಕಾಗಲ್ಲ ಅಂದ್ರೆ ಯಾಕೆ ಮಾಡಕ್ಕಾಗಲ್ಲ ಅಂತ. ಹ್ಮ್ ಹಾಸ್ಟೆಲಲ್ಲಿ ಕೂಡ ಅಷ್ಟೇ ವಾರ್ಡನ್ಸ್ ಹಾಗೆ ಕರೆದು ಮಾತಾಡಿಸ್ತಿದ್ರು. ನಡೆಸ್ತಾ ಇದ್ರು. ಒಂದೊಂದು ಟೆಸ್ಟ್ ಆದಂಗೂ ಎಷ್ಟು ಬಂದಿದೆ ಏನು ಅಂತ ಹ್ಮ್ ಕೇಳಿ ಇನ್ನು ಟ್ರೈ ಮಾಡು ಅಂತ. ಹಾಸ್ಟೆಲಲ್ಲಿ ಕೂಡ ಸ್ಟಡಿ ಅವರ್ಸಿಗೆ ಬರ್ತಾರೆ, ಅಲ್ಲೂ ಕುತ್ಕೊಂಡು ನೋಡು ಕೇಳು ಅಂತ ಹ್ಮ್ ಹೇಳ್ತಿದ್ರು. ಯಾರು ಬೇಜಾರಾದ್ರು ಅಷ್ಟೇ ಸಮಾಧಾನ ಮಾಡ್ತಿದ್ರು. ಮನೇಲೂ ಅಷ್ಟೇ ಪೇರೆಂಟ್ಸ್ ಕಾಲ್ ಮಾಡಿ ಎಷ್ಟು ನಿಮಿಷ ಮಾತಾಡ್ತೀನಿ ಅನ್ನೋದಲ್ಲ, ಎಷ್ಟು ನಿಮಿಷದಲ್ಲಿ ಎಷ್ಟು ವಿಚಾರ ತಗೊಂಡೆ ಅಂತ ಹಾ. ಅಷ್ಟು ಮಾಡಿದ್ದಾರೆ ನಮ್ಗೆ. ಹಾಗೆ ನೀವು ಕಾಲೇಜಿನ ಬಗ್ಗೆ ನಿಮಗೆ ತುಂಬಾ ಹೆಮ್ಮೆ ಉಂಟು. ಅದು ಪ್ರಿನ್ಸಿಪಾಲ್ ಹೇಳ್ಲಿಕ್ಕೆ ಇರ್ಬೋದು, ಆಗುದಿಲ್ಲ. ಮ್ಯಾನೇಜ್ಮೆಂಟ್ ಇರ್ಬೋದು. ಪ್ರಿನ್ಸಿಪಲ್ ಕೂಡ ಅಷ್ಟೇ ಅಂದ್ರೆ ಕರೆದು ಮಾತಾಡಿಸ್ತಿದ್ರಲ್ಲ ಅವಾಗ. ಹ್ಮ್ ಆಗ್ಲೂ ಅಷ್ಟೇ. ಆಮೇಲೆ ನಮಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ಅವರು ತುಂಬಾ ನಮ್ಗೆ. ಹ್ಮ್ ಅದನ್ನ ಹೌದು. ಹೇಳ್ಲಿಕ್ಕಾಗಲ್ಲ. ಆಗಲ್ಲ. ಆದ್ರೆ ಅವರು ಪ್ರಿನ್ಸಿಪಲ್ ಆಗಿ ಅಷ್ಟು ಬೈದಿರ್ಬೋದು ಆದ್ರೆ ತುಂಬಾ ಹೌದು. ಹೆಲ್ಪ್ ಮಾಡಿದ್ದಾರೆ. ಈಗ ಯಾರೇ ಒಂದು ಟೀಚರ್ಸ್ ಅಥವಾ ಪ್ರಿನ್ಸಿಪಲ್ ಅಥವಾ ಯಾರಾದ್ರೂ ಬೈದ್ರು ಕೂಡ ಅದು ನಿಮ್ಮ ಹಾ ಒಳ್ಳೇದಕ್ಕೆ ಅಲ್ಲ ವಿನಃ ಅದು ಹೌದು ಸರ್. ನಿಮ್ಮನ್ನು ತಪ್ಪು ದಾರಿಗೆ ಎಳಿಲಿಕ್ಕಲ್ಲ. ಹಾ ಯಾರು ಬೈತಾರೆ ಅವ್ರು ನಿಮ್ಮನ್ನು ಏನು ಒಳ್ಳೇದ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಹಾ ಅನ್ನುವಂಥದ್ದು. ಈಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಬೈದಾಗ ಅವರಿಗೆ ಸ್ವಲ್ಪ ಏನು ಸಿಟ್ಟು ಬರ್ತದೆ, ನಮ್ಗೆ ಯಾಕೆ ಬೈದ್ರು ಅಂತ. ಬೈಯುವುದು ಅವ್ರು ಒಳ್ಳೇದಕ್ಕಂತ ಅವ್ರು ಥಿಂಕ್ ಮಾಡಿದ್ರೆ. ದಿನಾಲೂ ಸರ್ ನಮಗೆ ಪ್ರೇಯರ್ ಮಾಡಿಸ್ತಿದ್ರಲ್ಲ ಆ ಹ್ಮ್ ಟೈಮಲ್ಲೂ ಅಷ್ಟೇ ಬಂದು ಹೇಳಿ ಹೋಗ್ತಿದ್ರು. ಆಮೇಲೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಪ್ರತಿ ದಿನಲೂ ಬಂದು ಎಲ್ಲ ಸ್ಟೂಡೆಂಟ್ಸಿಗೂ ಸಾಧ್ಯ ಆದಷ್ಟು ಮೋಟಿವೇಶನ್ ಮಾಡಿ. ಹಾ ಹ್ಮ್ ವಿಷಸ್ ಹೇಳಿ. ಮ್ಯಾನೇಜ್ಮೆಂಟ್ ಸರ್ ಕೂಡ ಮ್ಯಾನೇಜ್ಮೆಂಟ್ ನಾನು ಹೇಳೋದು ಹ್ಮ್ ಅವರು ಅಷ್ಟೇ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹ್ಮ್ ಹಾಸ್ಟೆಲ್ ಏಟ್ಸಿಗಂತೂ ಇನ್ನೂ ಕೇಳೋದೇ ಬೇಡ. ಹೌದು ಏನ್ ಸಮಸ್ಯೆ ಆಗ್ತಿದ್ಯಾ ಹೇಳಿ, ಏನಾದ್ರು ತೊಂದರೆ ಆದ್ರೆ ಹೇಳ್ಕೊಳ್ಳಿ, ಅಂತ ಹೇಳ್ತಾ ಇದ್ರ. ಹಿಂಜರಿಬೇಡಿ ಹೇಳಿ ಅಂತ ಏನಿದ್ರು ಹೇಳಿದ್ರು ಅಷ್ಟೇ ಎಲ್ಲದನ್ನು ಸಾರ್ಟ್ ಔಟ್ ಮಾಡ್ತಾರೆ. ಓಹ್ ಬಂದು ಮಾತಾಡ್ಸಿದ್ರು. ಹೌದಾ. ಹಾಗೆ ಕೊನೆಯದಾಗಿ ನಮ್ಮ ಈ ಒಂದು ವೀಕ್ಷಕರಿಗೆ ನೀವು ಏನು ಹೇಳ ಬಯಸ್ತೀರಿ ಅಂದ್ರೆ, ಈಗ ನೀವು ಇಷ್ಟೊಂದು ಸಾಧನೆ ಮಾಡಿದ್ರೆ ಅಮೃತ ಭಾರತಿ PU ಕಾಲೇಜಿನಲ್ಲಿ, ಅಮೃತ ಭಾರತಿ PU ಕಾಲೇಜಿನ ಬಗ್ಗೆ, ಹಾಗೆ ನಿಮ್ಮ ಒಂದು ಈ ಸಾಧನೆ ಯಾವ ರೀತಿ ಮಾಡಿದ್ರೆ ಈ ರೀತಿ ಸಾಧನೆ ಇನ್ನೊಬ್ರು ಮಾಡಬಹುದು ಅಂತ. ಆ, ಮೊದಲಾಗಿ ನಮ್ಮನ್ನ ನಾವು ನಂಬಬೇಕು ಹ್ಮ್ ಆಗುತ್ತೆ ಅಂತ. ಹ್ಮ್ ಅಲ್ಲಿ ತನಕ ಏನೂ ಆಗಲ್ಲ. ಆಗಲ್ಲ. ಎರಡನೇದಾಗಿ ಏನ್ ಹೇಳ್ತಾರಲ್ಲ ಸರ್ ಅದನ್ನ ಒಂದ್ ಸ್ವಲ್ಪ ಕೇಳ್ಬೇಕಾಗತ್ತೆ. ಹ್ಮ್ ಬೇರೆಯವ್ರಿಗೆ ಗೊತ್ತಿಲ್ಲ, ನಾನು ಕೇಳಿದ್ದೀನಿ ಹೌದೌದು. ಹಂಗಾಗಿ ನನ್ಗಾಯ್ತು. ಹ್ಮ್ ಆ, ಆಮೇಲೆ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು ಸರ್. ಹ್ಮ್ ಅದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಕಷ್ಟ. ಬೇಕೇ ಬೇಕು ಅದು. ಅದಿದ್ರೆ ಹಾ ಏನಾದ್ರೂ ನಾವು ಅದು ನಮ್ಗೆ ಒಂದು ಧೈರ್ಯ ಬರ್ತದೆ. ನಾವೇನಾದ್ರು ದುಃಖದಲ್ಲಿದ್ರೆ ನಮ್ಗದು ಏನೋ ಒಂದು ಸಪೋರ್ಟ್ ಕೊಡುತ್ತೆ. ಹ್ಮ್ ಅಂದ್ರೆ ಗೊತ್ತಾಗೋದಿಲ್ಲ ಅದು ಹೌದು, ಅದು ಗೊತ್ತಾಗಲ್ಲ, ಅದು ಸಪೋರ್ಟ್ ಇರ್ತದೆ ಅಂತ. ಸಪೋರ್ಟ್ ಇದ್ದೇ ಇರುತ್ತೆ. ಇದೆಲ್ಲ ಟೆನ್ಷನ್ ಬಿಟ್ಟು ಬೇರೆ ಏನೋ ಅನ್ಬೇಕಂದ್ರೆ ಅದು ಬೇಕು. ಹ್ಮ್ ಹಾಗೆ ನೀವು ನೆಕ್ಸ್ಟ್ ಈಗ ಅಮೃತ ಭಾರತಿ ಕಾಲೇಜಿನ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಕಾಲೇಜ್ ತುಂಬಾ ಚೆನ್ನಾಗಿದೆ. ಹ್ಮ್ ನಾನು
ಏನೋ ಒಂದು ಮಾತು ಆಡ್ಲಿಕ್ಕಿಲ್ಲ, ಅಷ್ಟು ಹ್ಮ್. ಚೆನ್ನಾಗಿದೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬನ್ನಿ, ನಾನು ಹೇಳೋದಂತಾದ್ರೆ ಹ್ಮ್. ಬರ್ಬೋದು, ಏನೂ ಸಮಸ್ಯೆ ಆಗಲ್ಲ. ಸಮಸ್ಯೆ ಆದ್ರೂ ಹೇಳ್ಕೊಳ್ಬೇಕು. ಅಂದ್ರೆ ಹೌದು. ಯಾರು ನಮಗೆ ಇದಾಗ್ತಾರೋ ಅವ್ರ ಜೊತೆ ಹೇಳ್ಕೊಂಡ್ರೆ ಹ್ಮ್. ಸಾರ್ಟ್ ಔಟ್ ಮಾಡ್ತಾರೆ, ಏನ್ ತೊಂದರೆ ಆದ್ರೂ. ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಹ್ಮ್. ಯಾವುದೋ ಒಂದು ಊರಿಂದ ನಮಗೆ ಬಸ್ಸಿಗೆ ಸಮಸ್ಯೆ ಆಗ್ತಿತ್ತು, ಬಸ್ ಬಿಟ್ಟಿದ್ದಾರೆ, ಓಹೋ ಹೋ. ಅದೆಲ್ಲ ಮಾಡಿದ್ದಾರೆ ಸರ್. ಹಾಗಾಗಿ ಹ್ಮ್. ಏನ್ ಹೇಳಿದ್ರು ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಹ್ಮ್. ತಪ್ಪಾದಾಗ ಬೈಯೋದು ಎಲ್ಲ ಕಡೆನೂ ಇರುತ್ತೆ, ಇರ್ತದೆ. ನಮಗೆ ಗೊತ್ತಾಗಲ್ಲ. ನಾವು ಹಾ. ಚೆನ್ನಾಗಿದೆ ಅಂತ ಹೋಗ್ತೀವಿ, ತಪ್ಪಾದಾಗ ಎಲ್ಲ ಕಡೆನೂ ಬೈದಿರ್ತಾರೆ. ಅದನ್ನ ಅನ್ಕೊಳ್ಳೋದಲ್ಲ, ಹ್ಮ್. ಬರ್ಬೋದು. ನಂಗಂತೂ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನಿಮ್ಮ ಸಜೆಷನ್ ಅಂತ ಹೇಳಿದ್ರೆ ಯಾವ ಒಂದು ಪೋಷಕರಿಗೂ ಅವರ ಮಕ್ಕಳನ್ನು ಇಲ್ಲಿ ತಂದು ಸೇರಿಸಬಹುದು. ಹಾ ಸೊ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಕಡೆ ಇರ್ತದೆ. ಸೊ ಇಲ್ಲಿ ನಿಮಗೆ ನಿಮ್ಮ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನೀವು ಹೇಳ್ಕೊಂಡ್ರೆ ಅದನ್ನು ತುಂಬ ಬೇಗನೆ ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಮಾಡ್ತಾರೆ. ಅನ್ನುವಂಥದ್ದು. ಸೊ ಇದ್ರೆ ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕರಿತಿರ್ತಾರಲ್ಲ ಸರ್, ಆ ಹ್ಮ್. ಟೈಮಲ್ಲೂ ಅಷ್ಟೇ ಬಂದು ಹೋದ್ರೆ ಅವರಿಗೂ ಗೊತ್ತಾಗುತ್ತೆ. ಹೌದು. ಬಂದವರೆಲ್ಲರೂ ನಾನು ಕೇಳಿದಾಗ ಎಲ್ಲರಿಗೂ ಖುಷಿ ಆಗಿದೆ. ಅಲ್ಲ. ಹ್ಮ್. ಧನ್ಯವಾದಗಳು.